ಫ್ಲಾಶ್ ಬ್ಯಾಕ್. ಕುಂತಲ್ಲಿ ಕೂರಂಗಿಲ್ಲ. ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಲಾಸ್ಟ್ ಲಾಗ್ ಹಾಕಿದ್ನಲ್ಲ, ಅದು ಸ್ವಲ್ಪ ವಿಡಿಯೋ ಲೆಂತ್ ಲಾಂಗ್ ಆಗಿತ್ತಲ್ಲ, ಸೊ ಅದಕ್ಕೆ ನಿಮಗೆಲ್ಲ ನೋಡಲಿಕ್ಕೂ ಬೇಜಾರಾಗುತ್ತೆ ಏನೋ ಅಂತ ಹೇಳಿ ನಾನು ಅದನ್ನು ಕಮ್ಮಿ ಅಂದರೆ ಸ್ವಲ್ಪನೇ ಅಪ್ಲೋಡ್ ಮಾಡಿದ್ದೆ. ಸೊ ಅದರದ್ದೇ ಒಂದು ಪಾರ್ಟು ಇವಾಗ ನೀವು ನೋಡ್ತಾ ಇದ್ದೀರಾ. ಆಲ್ಮೋಸ್ಟ್ ಏನೋ ಅಷ್ಟೊಂದೇನೋ ನಂಗೆ ಕವರ್ ಮಾಡ್ಲಿಕ್ಕೆ ಆಗಿಲ್ಲ, ಆದರೂ ಅಲ್ಲೊಂದು ಏನೇನೋ ಅದು ಏನೇನು ಸಮಸ್ಯೆ ಆಗೋಯ್ತು. ಸೊ ನೋಡಿ, ಚೆನ್ನಾಗಿದೆ. BRT ಹಿಲ್ಸಿಂದ ನಾವು ಹೋಗಿದ್ವಿ, BRT ಟೈಗರ್ ರಿಸರ್ವ್ ಕಡೆಯಿಂದ. ಸೊ ಅಲ್ಲಿ ಫುಲ್ ಸೈಕ್ ಸೀನ್ ಇದೆ. ಅಂದರೆ ಒಂದು ಗೇಟ್ ಚೆಕ್ ಪೋಸ್ಟ್ ಇತ್ತು, ಆ ಗೇಟ್ ಬಂದಿತ್ತು, ನಾವು ತೆಗೆದುಕೊಂಡು ಹೋಗಿದ್ವಿ. ಓಕೆ, ಅದನ್ನೆಲ್ಲ ನೀವು ನೋಡ್ಬೋದು ಇದರಲ್ಲಿ. ಮತ್ತು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡ್ತಾ ಇದ್ದೀರಾ, ಹಾಗೆ ಯೂಟ್ಯೂಬಲ್ಲಿ ಕೂಡ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಗೈಸ್ ನೋಡಿ, ಗೈಸ್ ನೀವು ಇವಾಗ ಅಂದ್ಕೊಂಡಿರ್ಬೋದು ಗೇಟ್ ಯಾಕಪ್ಪ ಇವರು ತಕ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ಏನಾಗಿತ್ತಂದರೆ, ಒಂದು ರೂಟು ಚಾಮರಾಜನಗರ ಕಡೆಯಿಂದ ಇದೆ, ಇನ್ನೊಂದು ರೂಟ್ ಬಂದುಬಿಟ್ಟು ಫಾರೆಸ್ಟ್ ಒಳಗಡೆಯಿಂದ ಇದೆ. ಅಂದರೆ ನಮಗೆ ಫಾರೆಸ್ಟ್ ರೂಟಿಂದನೇ ಹೋಗಬೇಕಿತ್ತು, ಅದಕ್ಕೋಸ್ಕರ ನಾವು ಆ ಗೇಟನ್ನು ತೆಗೆದಿದ್ದು. ಬಟ್ ಅದು ಏನು ಕೀಗಿ ಏನು ಹಾಕಿರಲಿಲ್ಲ ಅದರಲ್ಲಿ, ಜಸ್ಟ್ ಹಿಂಗೆ ಟಚ್ ಮಾಡಿದ್ರು ಓಪನ್ ಆಗಿಬಿಡ್ತದೆ. ಅಂದರೆ ಜಸ್ಟ್ ಹಿಂಗೆ ಸಿಕ್ಕಾಕೊಂಡಿಟ್ಟಿದ್ರು, ಅದು ಯಾರೂ ಹೋಗಬಾರ್ದು ಏನು ಅಂತ ಗೊತ್ತಿಲ್ಲ. ಬಟ್ ಅದ್ರ ಮುಂದೆ ಹೋದಂಗೆ ನಮಗೆ ಅಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು, ರೋಡ್ ವರ್ಕ್ ಎಲ್ಲ. ನೋಡಿ ಇಲ್ಲಿ ಈ ಥರ ರೂಟಲ್ಲೆಲ್ಲ ಪ್ರಾಣಿಗಳು ಬೇರೆ ಸಿಗ್ತಾ ಇಲ್ಲ, ಫುಲ್ ಜಲ್ಲಿ ನೋಡಿ, ಪೂರಾ ಜಲ್ಲಿ ಹಾಕಿಟ್ಟಿದ್ದಾರೆ. ಇಲ್ಲಿ ಬಿದ್ದರೆ ಏನಿಲ್ಲ. ಗುರು ಸಾಗುರು, ಮತ್ತೆಷ್ಟು ಆಲ್ಮೋಸ್ಟ್ 2-3 ಕಿಲೋಮೀಟ್ರ್ ಆಯ್ತೇನೋ ಅದು ಜಲ್ಲಿ ರೋಡ್. ಓ ರಾಮ, ಇಲ್ಲೂ ಮತ್ತೆ ಅದನ್ನು ಮತ್ತೆ ಅದೇ ರೋಡ. ದೇವರೇ ಗುರು, ಜಲ್ಲಿ ರೋಡು. ಪ್ರಾಣಿ ಬೇರೆ ಸಿಗ್ತಾನೆ ಇಲ್ಲ ಗೈಸ್. ನೋಡಿ ಏನು ಇದನ್ನೇ ಇಲ್ಲ ಅಕ್ಕಪಕ್ಕ. ಗೈಸ್ ಇವಾಗೆಲ್ಲ ಒಂದು ಸ್ವಲ್ಪ ಟಿಫನ್ ಮಾಡ್ಲಿಕ್ಕಂತ ನಿಂತ್ಕೊಂಡಿದ್ದೀವಿ. ಸ್ವಲ್ಪ ಜನ ಮುಂದಿದ್ದೀವಿ, ಇನ್ನೊಂದು ಸ್ವಲ್ಪ ಜನ ಯಾರೂ ಬಂದಿಲ್ಲ, ಹಿಂದೆ ಇದ್ದಾರೆ. ಅವ್ರು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ, ಯಾಕಂದರೆ ಅಲ್ಲಿ ಗೇಟ್ ತೆಗೆದು ಬಂದಿದ್ವಲ್ಲ, ಅವ್ರಿಗೆ ಅಲ್ಲಿ ಗೇಟಲ್ಲಿ ಹಿಡ್ದಿದ್ದಾರೆ ಏನೋ ಅಂತ ನನಗೂ ಗೊತ್ತಾಗ್ತಿಲ್ಲ ಏನಂತಾನು. ಓಕೆ, ಗೈಸ್ ನೋಡಿ, ಇವಾಗ ನಮ್ಮ ಪ್ರಯಾಣ ಡ್ಯಾಮ್ ಹತ್ರ. ಡ್ಯಾಮ್ ಹೆಸರು ಏನೋ ಇದೆ ಗೈಸ್, ಸುವರ್ಣವತಿ ಡ್ಯಾಮ್ ಅಂತ. ಹಾಂ, ರೈಡಿಗಂತ ಬಂದಿದ್ವಿ ಬೆಂಗಳೂರಿಂದ. ಇಲ್ಲೇ ಇದು BR ಟೈಗರ್ ರಿಸರ್ವ್ ಇದೆ ಅಲ್ಲ, ಹಾಂ, ಏನಾದರೂ ನೋಡ್ಲಿಕ್ಕೆ ಸಿಗುತ್ತೆ ಏನೋ ಅಂತ. ಬಟ್ ಏನೂ ಸಿಕ್ಕಿಲ್ಲ. ಹಾಂ, ಓಕೆ, ಈಗೇನೂ ಇಲ್ಲ. ಈಗ ಇಲ್ಲಿ ಸುವರ್ಣವತಿ ಡ್ಯಾಮ್ ಇದೆ ಅಲ್ಲ, ಹಾಂ ಅದೇ. ನಿಮ್ಮದು ಇಲ್ಲೇನಾ, ಇದೇ ಊರಾ? ಓಕೆ, ಬೆಂಗಳೂರು. ಹಾಂ, ಇಲ್ಲಿ ಪ್ರಾಣಿಗಳು ಏನಾದರೂ ನೋಡ್ಲಿಕ್ಕೆ ಸಿಗುತ್ತೆ, ಆನೆ ಏನಾದರೂ ಸಿಗುತ್ತೆ ಏನಂತ ಬಂದಿದೆ. ನೋಡಿದ್ರೆ ಎಲ್ಲ ರೋಡ್ ಮಾಡ್ತಾ ಇದ್ದಾರಲ್ಲ. ಸಾಯಂಕಾಲ ಬರಬೇಕಾ? ಹಾಂ, ಬಟ್ ನಾವು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ರು, 6 ಗಂಟೆಗೆ ಬಂದಿದ್ರು ಅಲ್ಲಿಂದ. ಹಾಂ, ಏನೂ ಸಿಕ್ಕಿಲ್ಲ. ಬಾಯ್, ಬರ್ತೇನೆ ಗೈಸ್. ನೋಡಿ ತಮ್ಮ ಆರಾಮ ನೋಡಿ, ಏನು ಖುಷಿ ನೋಡಿ ಅವನ ಮುಖದಲ್ಲಿ. ಇರೋದೇ ಒಂದು ಸೀಟು, ಅದರಲ್ಲೂ ಪಾಪ ಭಯ. ಹಾಂ, ಬೆಂಗಳೂರು ನಿಮ್ದೆಲ್ಲಿ ಟ್ರಿಪ್ಪಾ? ಹಾಂ, ಓಕೆ ಬಾಯ್. ಹಾಂ, ಓಕೆ ಬಾಯ್. ಆಫ್ ರೋಡ್ ಆಗ್ತಾ ಇದೆ ಗೈಸ್, ಆಫ್ ರೋಡ್. ಓ ಅಯ್ಯೋ ಜಮ್ಮ, ಆ್ಯಕ್ಚುಲಿ ವಿಲೇಜ್ ರೋಡ್. ಇವಾಗ ಏನಾಗಿದೆ ಅಂದರೆ, ಒಂದು ಸ್ವಲ್ಪ ಜನ ಹಿಂದ್ಗಡೆ ನಾವು ಚೆಕ್ ಪೋಸ್ಟ್ ತಕ್ಕೊಂಡು ಬಂದಿದ್ರಲ್ಲ, ಅಲ್ಲೇ ಸಿಕ್ಕಾಕೊಂಡು ಬಿದ್ದಿದ್ದಾರೆ, ಅವ್ರಿಗೆ ಬಿಟ್ಟಿಲ್ಲ. ಅದಕ್ಕೆ ಅವರು ಈಗ ಅಲ್ಲಿಂದ ಬೇರೆ ರೂಟ್ ಹಿಡಿದು
ರೊಟೇಟ್ ಮಾಡಿ ಬರ್ತಾರೆ. ಬಟ್ ಅವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ, ಈಗ 1 ಅವರ್ ಎಕ್ಸ್ಟ್ರಾ ಆಗುತ್ತೆ. ಸುವರ್ಣವತಿ ಜಲಾಶಯಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡ್ರಿ ಏನಂತಿದೆ, ಈ ಕಡೆನೇ ಪಾರ್ಕಿಂಗ್, ನೋ ಪಾರ್ಕಿಂಗ್, ಆ ಕಡೆ ಮಾಡಬೇಕು. ಲೊಕೇಶನ್ ಆಗಲ್ಲ ಬಿಡ್ರಿ, ಯಾಕಂತ ಅವಶ್ಯಕತೆ ಇದೆ ಏನಿದೆ, ಚೆನ್ನಾಗಿದೆ ಅದಕ್ಕೆ ಅಂತ. ನೀವು ಹೊರಗೆ ಬರೀ ಗಾಡಿ ಹೋಗಿ ಕಡೆ ಇಲ್ಲ ಗಿಟ್ಟಿಲ್ಲ ಅಂದ್ರೆ ನಿಮ್ಗೆ ಕಾಯ್ಕೊಳಕ್ಕಂತ ಬಿಡಲ್ವ ಅಂತ ನಾವು ಏನು ಹೇಳ್ತೀವಿ ಅದನ್ನ ಮಾಡಿ. ನಿಮ್ಗೆ ಚೆನ್ನಾಗಿದೆ ಅಂದ್ರೆ ಗಾಡಿಗೆ ಒಂದು ರೈಡ್ ಹೋದ್ರೆ ಚೆನ್ನಾಗಿರುತ್ತೆ ಅಂತಾರೆ, ನಾವು ಬಿಡೋಕ್ಕಂತ ಹೇಳಿದ್ದು ಅರ್ಥ ಆಯ್ತು ಹೇಳಿ. ಏನಿದೆ ಅದನ್ನ ಮಾಡಿ ಹಾಕರೆ ನಮ್ಗೆ ಸಮಸ್ಯೆ ಬರಲ್ವ, ಅಲ್ಲಿ ಒಂದು ಟೀಮ್ ಅಷ್ಟೇ ಇರುತ್ತೆ. ಗೈಸ್ ಇಲ್ಲಿ ಗಾಡಿ ಒಳಗಡೆ ಅಲೌಡ್ ಇಲ್ಲ ಅಂತೆ, ಸೊ ಗಾಡಿ ಇಲ್ಲೇ ಇಡಬೇಕು ಈಗ. ಗೈಸ್ ಇವಾಗ ಗೌತಮ್ ಬ್ರೋ ಅವ್ರು ಬಂದು ಇಲ್ಲಿಂದ ಬಿಡ್ತಾ ಇಲ್ಲಲ್ಲ, ಅಲ್ಲೆಲ್ಲೋ ತೊಗೊಂಡೋಗ್ತವ್ರೆ. ನೋಡೋಣ ಬನ್ನಿ ಅದು ಯಾವ ರೂಟ್ ಅಂತ. ಓ ಇಲ್ಲಿಂದ ಹೋಗ್ಬೋದು ಗುರು, ನೋಡಿ ಅದೇ ಡ್ಯಾಮು. ದಾರಿ ಒಂದಿಲ್ಲ ಅಂದರೆ ಏನಾಯಿತು, ಇನ್ನೊಂದು ದಾರಿ ಓಪನ್ ಇರುತ್ತೆ. ಗೈಸ್ ನೀರೇ ಇಲ್ಲ ಗೈಸ್ ಇಲ್ಲಿ. ನೀರಿಲ್ಲ ಅಂದರೆ ಏನಾಯಿತು, ನೀರು ನಾವು ತರಿಸ್ತೀವಿ. 1 2 3 ಎಲ್ಲರೂ ಜೆಂಟಲ್ಮ್ಯಾನು, ಆದರೂ ದುಡ್ಡಿಗೆ ಫ್ಯಾನು. 12 seconds later. ಸುವರ್ಣವತಿ ಡ್ಯಾಮಲ್ಲಿ ನೀರಿಲ್ಲ, ಆದರೂ ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ಸ್ಟೇ ಪಾಯಿಂಟ್ ಐ ಥಿಂಕ್ ಆಲ್ಮೋಸ್ಟ್ 50 ಕಿಲೋಮೀಟ್ರ್ ಏನೋ ಇದೆ. ಮ್ಯಾಪ್ ಹಾಕಲ್ಲ, ಆದಷ್ಟು ಇವ್ರ ಜೊತೆನೇ ಹೋಗ್ತೀನಿ. ಬಾಯ್ ಬ್ರೋ. ಯಾಕೆ ಭೈ ಏನಾಯಿತು? ಏನಿಲ್ಲ, ಕಂಟೆಂಟ್ ವೇಟಿಂಗು. ಓ ಕಂಟೆಂಟ್ ನಿಮಗೆ ರಾತ್ರಿ ಬೇಕಲ್ವಾ? ಕಂಟೆಂಟ್ ಅಣ್ಣ ಇದು ಪ್ಲಾಸ್ಟಿಕ್ ಅಲ್ಲ, ಬಟ್ ಅದಕ್ಕೆ ಇನ್ನೊಂದು ವೇಸ್ಟ್ ರೂಮು ಎಲ್ಲ ಒಂದೇ ಬ್ರೋ, ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಏನಿಲ್ಲ ಇದರಲ್ಲಿ. ಅಲ್ಲ ಅವರು ಟ್ಯಾಂಕ್ ಬೇಕು ಮ್ಯಾಗ್ನೆಟ್ ಹಚ್ಚಿದಾರಲ್ಲ, ಅದೇ ನೋಡಿದೆ. ಅದರಲ್ಲಿ ಇರಬೇಕು. ಹಾಂ 650 ಅದು. ಓಕೆ, ಶಾರ್ಟ್ ಗನ್ 650 ರಾಯಲ್ ಎನ್ಫೀಲ್ಡ್ 2 ಸಿಲಿಂಡರ್ 2 ಎಕ್ಸಾಸ್ಟ್ ಗೈಸ್. ಬ್ರೋ ಟಪ್ ಮಾಡಿ ಬ್ರೋ. ಓ ಮಾಡ್ದ. ಎಲ್ಲ ಹೊಲ ತೋಟಗಳು ಎಲ್ಲ ಅಲ್ಲಿ ನೋಡಿ, ಅಲ್ಲೊಂದು ಟೆಂಪಲ್ ಕೂಡ ಇದೆ ಸಖತ್ತಾಗಿ. ಯಾವ ಟೆಂಪಲ್ ಏನೋ ನೆನಪಿಲ್ಲ. ಇಲ್ಲಿ ನೋಡಿ, ಇದು ಮುಂದ್ಗಡೆ ಗದ್ದೆ, ಇದು ಮನೆ ಅಲ್ವಾ. ಚೆನ್ನಾಗಿರುತ್ತೆ ಗಾಯ್ಸ್ ಈ ರೀತಿ ಫೀಲು. ಈಗ ನೋಡಿ ಮಧ್ಯಾಹ್ನದ್ದು ಐ ಥಿಂಕ್ 12 ಗಂಟೆ ಆಗಿದೆ, ಆದರೂ ವಾತಾವರಣ ನೋಡಿ ಹೆಂಗಿದೆ. ವೇ ಟು ಟೆಂಪಲ್ ಶ್ರೀ ಶಿರಡಿ ಸಾಯಿಬಾಬಾ ಟೆಂಪಲ್ ಗುರು. ಓ ಇದೇನಾ ರೆಸಾರ್ಟು? ಆಫ್ ರೋಡಿಂಗ್ ಏನಾದರೂ ಇದೆಯಾ? ಓ ಅಣ್ಣ ಎಲ್ಲಿ ಮುಂದ? ಅದು ಮುದೋಲ್ ನಾಯಿ. ಏಯ್ ನಂಬೇಡ ಅದನ್ನ ಸೀರಿಯಸ್ ಆಗಿ. ರೂಮ್ ಯಾವುದು? ನಾಕನ್ ಚಿನ್ನು ಕಚ್ಚಿದ್ರೆ ಬಿಡ್ತೀನಿ ನಿಂಗೆ. ಚಿನ್ನು ಚಿನ್ನು ಅಣ್ಣ ರೂಮ್ ಪಕ್ಕದಲ್ಲ ಕಂಫರ್ಟೇಬಲ್ ಆಗುತ್ತಾ? ಹೌದಾ, ಹಂಗಾದ್ರೆ ಇಲ್ಲೇ ನಿಲ್ಲಿಸ್ಬಿಡೋಣ. ಗೈಸ್ ರೂಮ್ ಸಿಕ್ಬಿಟ್ಟಿದೆ ಫೈನಲಿ. ನೋಡಿ